ನಾವು ಹಂಗಾಗಿ ಬೋರ್ಡ್ ಬಂದದ್ದು. ಮುಂದಕ್ಕೆ ಬೆಳವಣಿಗೆ ಆಗಲಿಲ್ಲ ಅದು ನಡನ ಮುರ್ಬಿಟ್ಟು ಬದಿಗೆ ಬೆಬ್ಬದ ಈಗ ಬೆನೆ ಅಂತ ನೋಡೋಣ. ಹಲೋ ಆಯ್ತಾ ಬನ್ನಿ ಬಂದ್ಬಿಟ್ಟು ಎಕರೆ ಬೆಳೆದಿದ್ರಿ ಬಾಳೆ? ಇದು 3 ಎಕರೆ ಬಾಳೆ ರೀ. ಇದು ಇನ್ನೊಂದು 20 ದಿನಕ್ಕೆ ಕಟಾವ್ ಇತ್ತು. ಇನ್ನೊಂದು 20 ದಿನಕ್ಕೆ ಕಟಾವು ಮಾಡಿದರೆ ಒಂದು 15 ಲಕ್ಷ ರೂಪಾಯಿ ಕ್ರಾಪ್ ಇದೆ. ಈಗ ಒಂದು 5-6 ಲಕ್ಷ ರೂಪಾಯಿ ಖರ್ಚಾಯ್ತು ಇದಕ್ಕೆ. ಈಗ ಇವತ್ತು ಅಕಾಲಿಕ ಗಾಳಿ ಬಿಟ್ಟೋದ್ರಿಂದ ಇದು ಇಷ್ಟು ಅನಾಹುತ ಆಗೈತಿ. ಇದಕ್ಕೆ ಸರ್ಕಾರ ಏನಾರ ಪರಿಹಾರ ಮಾಡಿಕೊಡ್ಬೇಕಂತೇಳಿ. ಯಾವ ಹಂತದಾಗ ಬಂದೈತಿ ಈಗ ಬಾಳೆ? ಕಟಾವಿನ ಹಂತಕ್ಕೆ ಬಂದೈತಿ. ಇನ್ನೊಂದು 20 ದಿನ ಕಟಾವು ಬರ್ತಿತ್ತು. ಈಗ ಇನ್ನು ಅಡ್ವಾನ್ಸ್ ಇದು ಹಿಂಗತಿ ಆಗಿ ಗಾಳಿ ಬಿಟ್ಟು ಎಲ್ಲ ಭಾಳ ಲಾಸ್ ಆಗೈತಿ. ಅಂದ್ರೆ ಸುತ್ತಮುತ್ತ ಎಲ್ಲ ಬಾಳೆ ಎಲ್ಲ ಲಾಸ್ ಆಗಿದೆ ಅಂತ? ಸುತ್ತಮುತ್ತ ಎಲ್ಲರೂ ಒಂದು ಗಿಡನೇ ಇಲ್ಲ, ಒಂದು ಗಿಡನೇ ಇಲ್ಲ. ನೋಡ್ರಿ ವಿಡಿಯೋದಾಗ ನೋಡ್ಕೇಳ್ರಿ, ಒಂದು ಗಿಡನೇ ಇಲ್ಲ. ಎಲ್ಲ ಕಂಪ್ಲೀಟ್ ನಡ ಮುರಿದ ಬಿದ್ದುಬಿಟ್ಟು 3 ಎಕರೆ ಅಷ್ಟು ಕಂಪ್ಲೀಟ್ ಉಳ್ಳೈತ್ರಿ. ಏನು ಹೇಳ್ತೀರಿ ಇದಕ್ಕೆ ಅಧಿಕಾರಿಗಳಿಗೆ? ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಾವು. ಇದಕ್ಕೇನಾದ್ರು ಒಂದು 3-4 ಲಕ್ಷ ಅಂತ ಈಗ ನಾವು ಖರ್ಚು ಮಾಡೀವಿ. ಇದಕ್ಕೆ ಸ್ವಲ್ಪ ಖರ್ಚಿಗಾದ್ರೂ ನಾವು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮ ಮೂಲಕ ಕೇಳ್ಕೊಳ್ತೀವಿ ನಾವು. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.